ಅಡಿಕೆ ಸಸಿಯನ್ನ ನಾವೆಲ್ಲ ದುಡ್ಡು ಕೊಟ್ಟು ತಂದು ನೆಡ್ತೀವಿ. ಆದರೆ ತುಮಕೂರಲ್ಲಿ ನಮ್ಮ ಮೇಷ್ಟ್ರೊಬ್ರು ಮನೆಯಲ್ಲಿ ಸಿಂಪಲ್ ಆಗಿ ಅಡಿಕೆ ಗಿಡವನ್ನ ಹೆಂಗ್ ಬೆಳ್ಕೋಬಹುದು, ನಾವು ಬೆಳೆದು ಅದನ್ನ ನೆಡಬಹುದು ಅನ್ನೋದಕ್ಕೆ ಇಲ್ಲೊಂದು ಪ್ಲಾನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ಹುಯಿಗೆ ರಾಶಿ ಇದು. ಅದ್ರ ಮೇಲ್ಗಡೆನೆ ಗಿಡವನ್ನ ಎಷ್ಟು ಸಮೃದ್ಧವಾಗಿ ಬೆಳೆದಿದ್ದಾರೆ. ಗುರುಗಳೇ, ಹೆಂಗ್ ಮಾಡಿದ್ದೀನಿ ನೀವು? ಒಂದು ಪ್ರೋಸೆಸ್ ಹೆಂಗ್ ಮಾಡಿದ್ರಿ ಅದನ್ನೊಂದು ಹೇಳಿ ನಮಗೆ. ನಮಸ್ಕಾರ. ಮೊದಲಿಗೆ ನಮ್ಮ ಖಾಲಿ ಜಮೀನು ಇದ್ದಿದ್ದನ್ನ ತೆಂಗಿನ ತೋಟ ಮಾಡಿದ್ವಿ. ತೆಂಗಿನ ತೋಟಕ್ಕೆ ಸಿಕ್ಕಾಪಟ್ಟೆ ರೋಗಗಳು ಬರಕ್ ಶುರು ಆಯ್ತು. ಏನ್ ಮಾಡೋದು ಯೋಚನೆ ಮಾಡಿ ಅಡಿಕೆಗೆ ತೋಟ ಮಾಡಿದ್ರೆ ಮೇಲಲ್ವಾ ಅಂತ ಹೇಳ್ಬಿಟ್ಟು ಮಧ್ಯಕ್ಕೆ ಅಡಿಕೆ ಸಸಿ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈ ತರ ಮರಳಿನ ರಾಶಿ ಇತ್ತು. ನಾ ಅದು ರಾಶಿನೇ ಸ್ವಲ್ಪ ಸಮದಟ್ಟು ಮಾಡಿಬಿಟ್ಟು ಅಲ್ಲಿ ಅಡಿಕೆ ಸುಮಾರು ಇದೊಂದು 3000 ಅಡಿಕೆ ಗೊಟ್ಟನ ನಾಟಿ ಮಾಡಿದ್ವಿ. ಸುಮ್ಮನೆ ಊರಿದ್ವಿ. ಅದು ಸುಮಾರು ಇದನ್ನ ಊರಿ ಒಂದು 3 ತಿಂಗಳು 3 ಮಂತ್ಸ್ ಆಗಿದೆ. 3 ಮಂತ್ಸ್ ಇಷ್ಟ ಹತ್ರ ಸಸಿ ಬಂದಿದೆ. ಈಗ ಮೊಳಕೆ ಬಂದು ಸಸಿಯಾಗಿ ಡೈರೆಕ್ಟ್ ಆಗಿ ಸಸಿ ಆಗಿದೆ. ಈಗ ಆ ಸಸಿನ ಏನ್ ಮಾಡ್ತೀವಿ ಬೇಕಾದ್ರೆ ನೋಡಿ ಈ ತರ ಹಿಂಗ್ ಕೀಳ್ತೀರಿ ನೀವು. ಈ ತರ ಈಸಿ, ಕೀಳೋದು ಬಹಳ ಈಸಿ. ನೋಡಿ, ಕೀಳೋದು ಕೂಡ ಬಹಳ ನೋಡಿ ಎಷ್ಟು ಸುಲಭ ಅಂದ್ರೆ, ನೋಡಿ ಎಷ್ಟು ಸುಲಭ ಬರುತ್ತೆ ಅಂದ್ರೆ ಕಷ್ಟನೇ ಇಲ್ಲ. ನೋಡಿ, ಸುಮ್ನೆ ಹಿಡ್ಕೊಂಡು ಈಗ ಅಂದ್ರೆ ಸಾಕು, ಬಂದ್ಬಿಡುತ್ತೆ. ಒಂದ್ ಬೇರ್ ಕೂಡ ಮಡ್ಸ್ಕೊಳಲ್ಲ. ಕರೆಕ್ಟ್ ನೋಡಿ. ನೋಡಿ ಹಂಗ್ ಬೆಳಿಬೇಕು, ಹಿಂಗ್ ಬೆಳಿಬೇಕು, ಒಂದ್ ಬೇರ್ ಕೂಡ ಆತರ ಏನಿಲ್ಲ ನೋಡಿ. ಒಂದ್ ಬೇರ್ ಕೂಡ ಒಂದ್ ಬೇರ್ ಕೂಡ ಮಡ್ಸ್ಕೊಳಲ್ಲ. ಇವನ್ನ ಡೈರೆಕ್ಟ್ ಈಗ ನೋಡಿ ಅಲ್ಲಿ ಹಾಕ್ತಾ ಇದೀವಿ. ಈ ತರ ಪ್ಯಾಕೆಟ್ ನೋಡಿ ಎಲ್ಲ ಮಾಡ್ತಾ ಇದ್ದೀವಿ. ಖಾಲಿ ಮಣ್ಣಲ್ಲೇ ಬೆಳ್ಕೊಳತ್ತಿದ್ದು. ಖಾಲಿ ಮಣ್ಣಲ್ಲಿ ಗೊಬ್ಬರ ಆತರ ಇಲ್ಲ, ಏನು ಹಾಕಲ್ಲ. ಗೊಬ್ಬರ ಏನು ಹಾಕಲ್ಲ, ಮಣ್ಣು ಮಾತ್ರ ಹಾಕ್ತಿವಿ. ಖಾಲಿ ಮಣ್ಣಲ್ಲೇನೆ ಸಸಿ ಬೆಳೆಯುತ್ತೆ. ಎಷ್ಟು ದಿನ ಇಡ್ತೀರಿ ಈಗ? ನೆಕ್ಸ್ಟ್ 6 ಮಂತ್ಸ್. 6 ಮಂತ್ಸ್ ಇಡ್ತೀರಿ. 6 ಮಂತ್ಸ್ಗೆ ಇಷ್ಟ ಹತ್ರ ಬೆಳೆಯುತ್ತೆ. ಸುಮಾರು ಒಂದು 3 ಫೀಟ್ ಬೆಳೆಯುತ್ತೆ. 3 ಫೀಟ್ ಬೆಳೆದ ನಂತರ ನಾಟಿ ಮಾಡೋದು. ಮತ್ತೆ ನಾಟಿ ಮಾಡಿ ನೋಡಿ. ಇದು ಕೇವಲ ಅಡಿಕೆ ಗಿಡಕ್ಕೆ ಮಾತ್ರ ಅಲ್ಲ ನೋಡಿ, ತೆಂಗಿನ ಗಿಡನು ಹೌದು. ಕೀಳೋದು ಕೂಡ ಈಸಿ ಆಗುತ್ತೆ. ಲೇಬರ್ ಕೆಲಸನು ಬಹಳ ಈಸಿ ಆಗಿದೆ. ಇಲ್ಲೊಂದು ಬುಟ್ಟಿಗೆ ಹಾಕಿದ್ರಿ, ಏನಕ್ಕದು? ಇದು ಇಲ್ಲಿ ಜಾಗ ಶಾರ್ಟೇಜ್ ಬಂದಿದ್ದಕ್ಕೆ ಬುಟ್ಟಿನಲ್ಲಿ ಹಾಕಿಬಿಟ್ಟಿದೀವಿ. ಈಗ ಇದ್ರಲ್ಲಿ ಆಗ್ಲೇನೆ ಬೇರಾಗಿ ಸಸಿ ಆಗಿದೆ. ಈಗ ಒಂದ್ ಕ್ವಶನ್ ಬರುತ್ತೆ ನನಗೆ. ನಾವೆಲ್ಲ ಬುಟ್ಟಿಯಲ್ಲಿ ಈ ತರ ಏನಾದ್ರು ಅಡಿಕೆ ಸಸಿನ್ ಬೆಳಿಬೇಕು ಅಂದ್ರೆ ಫಸ್ಟ್ ಅದ್ರ ಇದನ್ನ ಸೆಲೆಕ್ಟ್ ಮಾಡ್ತೀವಿ. ಯಾವ್ದು ಈ ತರದ ಗೋಟುಗಳನ್ನ ಸೆಲೆಕ್ಟ್ ಮಾಡ್ಬೇಕು. ಹೌದು. ಇದ್ರಲ್ಲಿ ಸೆಲೆಕ್ಷನ್ ಅಲ್ಲಿ ದೊಡ್ಡ ಗೋಟ್ ಇರ್ಬೇಕಾ, ಚಿಕ್ಕದಿರ್ಬೇಕಾ, ಹೆಂಗ್ ಸೆಲೆಕ್ಷನ್ ಮಾಡೋದು? ನಾವೇನ್ ಮಾಡ್ತೀವಿ ಅಂದ್ರೆ ಮೊದಲನೇ ಕೊಯ್ಲನ್ನ ಕುಯ್ದು ಬಿಡ್ತೀವಿ. 2ನೇ ಕೊಯ್ಲಿಗೆ ಬರುತ್ತಲ್ಲ, 2ನೇ ಕೊಯ್ಲಿಗೆ ಬಂದಾಗ ಒಳ್ಳೆ ಮರ ಸೆಲೆಕ್ಟ್ ಮಾಡ್ತೀವಿ. ಒಂದು 5 ಮರಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಒಳ್ಳೆ ಮರಗಳನ್ನ, ತುಂಬಾ ಹೈಟ್ ಬೆಳೆದಿರತಕ್ಕಂಥದ್ದು, 30 ವರ್ಷ ದಾಟಿರತಕ್ಕಂತಹವು ಮರಗಳನ್ನ ಸೆಲೆಕ್ಟ್ ಮಾಡ್ತೀವಿ. ತುಂಬಾ ಚೆನ್ನಾಗಿ ಬಿಟ್ಟಿರೋದು, ಫಲ ಬಿಟ್ಟಿರತಕ್ಕಂಥದ್ದು. ಸುಮಾರು ಒಂದೊಂದು ಗೊನೆಯಲ್ಲಿ 1000 ಬಿಟ್ಟಿರುತ್ತೆ. ಆ ತರದ್ದು ಸೆಲೆಕ್ಟ್ ಮಾಡಿ ಅದನ್ನ ಗಣ್ಣಾದ್ಮೇಲೆ ಗೊನೆನ ಕುಯ್ದು ಕೆಳಗಿಳಿಸ್ಕೊಂಡು ಅದನ್ನ ಹೇಟ್ ಆಗ್ದಂಗೆ ಚೆನ್ನಾಗಿರ್ತಕ್ಕಂತಹ ಒಂದು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅದ್ರಾಗೆ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಈ ತರ ನಾವೇನ್ ಮಾಡ್ತೀವಿ, ಒಂದು ಗೋಣಿ ಚೀಲಕ್ಕೆ ಹಾಕ್ಬಿಟ್ಟು ಡೈಲಿ ನೀರ್ ಹಾಕ್ತೀರಿ. ಗೋಣಿ ಚೀಲಕ್ಕೆ ಆದ್ರೂ ಹಾಕ್ಬೋದು, ಅಥವಾ ಈ ತರ ಮಂಕ್ರಿಗೆ ನೀರ್ ಅದ್ರ ಮೇಲೆ ಸಿಂಪಡಿಸ್ಬೇಕಾ, ನೀರಿಗೆ ಹಾಕ್ಬೇಕಾ? ಒಟ್ಟಾರೆ ಡೈಲಿ ನೀರ್ ಬೀಳ್ಬೇಕು, ಡೈಲಿ ತೇವ ಆಗ್ಬೇಕು. ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ರಿಂದ ನಾವೇನ್ ಮಾಡಿದ್ವಿ, ಇಲ್ಲಿ ಪಕ್ಕದಲ್ಲೇ ಇಟ್ವಿ, ಮಂಕ್ರಿನಲ್ಲಿ ಹಾಕ್ಬಿಟ್ಟು. ಏನಾಯ್ತು, ಇಲ್ಲೇ ಬೇರ್ ಬಿಟ್ಕೊಂಡು ಬೆಳ್ಕೊಂಡಿದೆ. ಈಗ ಅದ್ರ ಜೊತೆಲಿ ಇದನ್ನು ಕೂಡ ಪ್ಯಾಕೆಟ್ ಮಾಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಗುರುಗಳೇ. ಬಹಳ ಸುಲಭವಾದ ಮಾರ್ಗ. ಥ್ಯಾಂಕ್ ಯು.